ನಮ್ಮ ಬೆಂಗಳೂರು ನಮ್ಮ ಹಕ್ಕು ನ್ಯೂಸ್ ಅವರ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬೆಂಗಳೂರು ವಿಭಜನೆಯ ಸಲುವಾಗಿಯೇ ರಾಜ್ಯ ಸರ್ಕಾರ ಇವತ್ತು ತುರ್ತು ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಆ ತುರ್ತು ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವಿಪಕ್ಷಗಳ ವಿರೋಧದ ನಡುವೆಯೇ ವಿಧಾನಸಭೆಯಲ್ಲಿ ವಿಭಜನೆಯ ವಿಧೇಯಕಕ್ಕೆ ಅಂಗೀಕಾರವನ್ನು ಪಡೆದಿದೆ. ಬಹುಶಃ ಈ ಮೂಲಕ ರಾಜ್ಯ ಸರ್ಕಾರ ಬೆಂಗಳೂರನ್ನ 3 ಭಾಗಗಳಾಗಿ ವಿಭಜನೆ ಮಾಡಲಿಕ್ಕೆ ಬೇಕಾದಂತಹ ಅಧಿಕೃತ ಕಾನೂನಾತ್ಮಕ ಚೌಕಟ್ಟಿನ ಪ್ರಕ್ರಿಯೆಯನ್ನು ವಿಧಾನಸಭೆಯಲ್ಲಿ ಪೂರೈಸಿದೆ ಅನ್ನುವಂಥದ್ದು. ಈ ಕುರಿತ ದೃಶ್ಯಾವಳಿಗಳು ವಿಧಾನಸಭೆಯದ್ದು ನಿಮ್ಮ ಮುಂದೆ. ಈಗ ವಿಧಾನಸಭೆಯಲ್ಲಿ ಇವತ್ತು ಅಂಗೀಕಾರ ಪಡೆದದ್ದು by the committee headed by Mr. B.S. Patil. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು 2ನೇ ವರದಿ, ಇಂಟ್ರಿಮ್ ವರದಿ, ಸೆಕೆಂಡ್ ಇಂಟ್ರಿಮ್ ವರದಿ. ಪ್ರಸ್ತುತ ಅಸ್ತಿತ್ವದಲ್ಲಿರುವ ಬಿಬಿಎಂಪಿ ಮಾದರಿ ಸುಸ್ಥಿರವಲ್ಲ. ಪ್ರಸ್ತುತ ಈ ವ್ಯವಸ್ಥೆ ಪರಿಣಾಮಕಾರಿಯಾಗಿಲ್ಲ. 2040ರ ವೇಳೆಗೆ ಇಲ್ಲಿನ ಜನಸಂಖ್ಯೆ 20 ದಶಲಕ್ಷ ಮುಟ್ಟುವ ಸಾಧ್ಯತೆ ಇರುವುದರಿಂದ ಜನಜೀವನ ಗುಣಮಟ್ಟದ ಕುಸಿತ ಬಹುಬೇಗನೆ ಆರಂಭವಾಗುವ ನಿರೀಕ್ಷೆ ಇದೆ. ಒಂದೇ ಮುನ್ಸಿಪಾಲಿಟಿ ಸೂಚಿಸಬೇಕು. ಪ್ರಸ್ತಾವ ಹೌದೇನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೇನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಇದು ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆಯುವ ಹೊತ್ತಿನಲ್ಲಿ ವಿಪಕ್ಷಗಳು ವಿಧೇಯಕದ ಪ್ರತಿಯನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರನ್ನ ವಿಭಜನೆ ಮಾಡುವ ವಿಧೇಯಕಕ್ಕೆ ಅಂಗೀಕಾರವನ್ನ ನೀಡಕೂಡದು ಅಂತ ವಿಪಕ್ಷಗಳೆಲ್ಲವೂ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಒಗ್ಗೂಡಿ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ಸದಸ್ಯರು ವಿಧೇಯಕದ ಪ್ರತಿಯನ್ನ ಹರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಪಕ್ಷಗಳ ವಿರೋಧದ ನಡುವೆಯೇ ವಿಧಾನಸಭೆಯಲ್ಲಿ ಬೆಂಗಳೂರು ವಿಭಜನೆಯ ವಿಧೇಯಕ ಅಂಗೀಕಾರ ಆಗಿರುವಂಥದ್ದು. ವಿಧಾನಸಭೆಯಲ್ಲಿ ಈ ವಿಧೇಯಕ ಅಂಗೀಕಾರ ಆಗುವುದರೊಂದಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದು ಕೇವಲ ನಗರ ಪಾಲಿಕೆ ಆಗಲಿಕ್ಕೆ ಬೇಕಾದಂತಹ ಮೊದಲ ಹಂತದ ಪ್ರಕ್ರಿಯೆಯನ್ನ ವಿಧಾನಸಭೆಯಲ್ಲಿ ಪೂರೈಸಿರುವಂಥದ್ದು. ರಾಜ್ಯ ಸರ್ಕಾರ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದಿರುವಂಥದ್ದು. ಮುಂದಿನ ಹಂತದಲ್ಲಿ ಇದು ವಿಧಾನ ಪರಿಷತ್ನಲ್ಲೂ ಕೂಡ ಅಂಗೀಕಾರ ಸಿಗಬೇಕಾಗುತ್ತೆ. ಒಂದು ವೇಳೆ ವಿಧಾನ ಪರಿಷತ್ನಲ್ಲಿ ವಿಧೇಯಕ ಬಿದ್ದು ಹೋದಲ್ಲಿ ಮತ್ತೆ ವಿಧಾನಸಭೆಗೆ ತಂದು ಅಂಗೀಕಾರ ಪಡಿಬೇಕಾಗುತ್ತೆ. ಆ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಈಗ ತೊಡಗಿದೆ. ವಿಧಾನಸಭೆಯಲ್ಲಿ ವಿಧೇಯಕಕ್ಕೆ ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಅಂಗೀಕಾರ ಪಡೆದಿದೆ. ಮತ್ತು ವಿಧೇಯಕಕ್ಕೆ ಅನುಮತಿ ದೊರಕಿದೆ. ಚರ್ಚೆ 69 ಅಡಿಯಲ್ಲಿ ಚರ್ಚೆ ಇದೆ. ಇದು ವಿಧಾನಸಭೆಯಲ್ಲಿ ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ವಿಧೇಯಕಕ್ಕೆ ರಾಜ್ಯ ಸರ್ಕಾರ ಅಂಗೀಕಾರ ಪಡೆದದ್ದು. ಬಹುಶಃ ಬೆಳಗಿನಿಂದಲೂ ಕೂಡ ನಾವೊಂದು SMS ಕ್ಯಾಂಪೇನ್ನ ನಡೆಸ್ತಾ ಇದ್ವಿ. ಬೆಂಗಳೂರು ವಿಭಜನೆ ಆಗಬೇಕಾ ಅಥವಾ ಬೇಡವಾ ಅಂತ. ಬೆಂಗಳೂರು ವಿಭಜನೆ ಸರಿಯಾ ತಪ್ಪಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇದಕ್ಕೆ ಬಹುಶಃ ಸಾಕಷ್ಟು ಉತ್ತರಗಳು ಬಂದು ಅದರಲ್ಲಿ 73% ಮಂದಿ ಬೆಂಗಳೂರು ವಿಭಜನೆ ತಪ್ಪು ಅನ್ನುವಂಥ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಕೇವಲ 27% ಮಂದಿ ಮಾತ್ರ ಬೆಂಗಳೂರು ವಿಭಜನೆ ಸರಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಇವತ್ತು ಏನು ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ವಿಧೇಯಕಕ್ಕೆ ಅಂಗೀಕಾರವನ್ನು ಪಡೆಯಿತು. ಆ ವಿಧೇಯಕದ ಪ್ರಮುಖ ಅಂಶಗಳೇನು ನಿಮ್ಮ ಮುಂದೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಜನಸಂಖ್ಯೆಯು 80 ಲಕ್ಷವನ್ನ ಮೀರಿದೆ. ಆದ್ದರಿಂದ ರಾಜ್ಯ ಅಥವಾ ಕೇಂದ್ರದ ಯೋಜನೆಗಳು ಕಾರ್ಯಗತಗೊಳ್ಳುವುದನ್ನು ಮೇಲ್ವಿಚಾರಣೆ ಮಾಡುವುದು ಕಷ್ಟವಾಗಿದೆ.
ಬೆಂಗಳೂರು ಮಹಾನಗರ ಪಾಲಿಕೆಯ ಸುಗಮ ಆಡಳಿತ ನಿರ್ವಹಣೆಯ ಉದ್ದೇಶಕ್ಕಾಗಿ ಸರ್ಕಾರವು ನೇಮಿಸಿದ ತಜ್ಞರ ಸಮಿತಿಯು ಸಹ ತನ್ನ ಮಧ್ಯಂತರ ವರದಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ತ್ರಿವಿಭಜನೆಯ ಶಿಫಾರಸು ಮಾಡಿದೆ. ಆದ್ದರಿಂದ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 2 ಅಥವಾ 3 ನಗರ ಪಾಲಿಕೆಗಳಾಗಿ ಪುನರ್ರಚನೆ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಆದ ಕಾರಣ ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಿದೆ. 108A ಪ್ರಕರಣದ ತಿದ್ದುಪಡಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂಬ ಪದಗಳಿಗೆ ನಗರ ಪಾಲಿಕೆ ಎಂಬ ಪದವನ್ನ ಪ್ರಯೋಗಿಸತಕ್ಕದ್ದು. ಎಸ್, ಇದು ವಿಧೇಯಕದ ಪ್ರಮುಖ ಅಂಶ. ಈ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಹೊರಟು ಹೋಗಿ ಕೇವಲ ನಗರ ಪಾಲಿಕೆ ಅನ್ನೋದಷ್ಟೇ ಉಳಿದುಕೊಂಡಿದೆ. ಆ ನಗರ ಪಾಲಿಕೆಯನ್ನು 2 ಅಥವಾ 3 ಭಾಗಗಳಾಗಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಎಲ್ಲ ಒಂದು ಕಡೆ ಇದು ಸಹಜವಾಗಿ ಚುನಾವಣೆಯನ್ನ ಮುಂದೂಡುವ ಸಲುವಾಗಿಯೇ ರಾಜ್ಯ ಸರ್ಕಾರ ಈ ತರಾತುರಿಯಲ್ಲಿ ಇವತ್ತು ತುರ್ತು ಅಧಿವೇಶನದಲ್ಲಿ ಈ ವಿಧೇಯಕವನ್ನ ಅಂಗೀಕಾರ ಪಡೀಲಿಕ್ಕೆ ಮುಂದಾಯಿತು ಅನ್ನುವಂಥದ್ದು. ಇವತ್ತು ಇಡೀ ದಿನ ನಡೆದಂತಹ ಚರ್ಚೆಯಲ್ಲೂ ಕೂಡ ವಿಪಕ್ಷ ನಾಯಕರು ಕೂಡ ಅದನ್ನೇ ಪ್ರಮುಖವಾಗಿ ಬೊಟ್ಟು ಮಾಡಿ ತೋರಿಸಿದ್ರು ಅನ್ನುವಂಥದ್ದು. ಬಹುಶಃ ಈಗಾಗಲೇ ಸಿಂಗಲ್ ಬೆಂಚ್ ಹೈಕೋರ್ಟ್ ಆರ್ಡರ್ ಕೂಡ ಕೊಟ್ಟಿತ್ತು ಚುನಾವಣೆ ನಡೆಸಿ ಅನ್ನೋದು. ಅದಕ್ಕೆ ರಾಜ್ಯ ಸರ್ಕಾರ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತ್ತು. ಅದು 3 ದಿನ ಈಗಾಗಲೇ ಸ್ಟೇ ಕೊಟ್ಟಿದ್ದು ಕೂಡ ಆಗಿದೆ ಇವತ್ತು ಹೈಕೋರ್ಟ್ನಲ್ಲಿ. ಹಾಗಾದರೆ ರಾಜ್ಯ ಸರ್ಕಾರ ಬಹುಶಃ ತನ್ನ ಕೈಯಲ್ಲಿರುವ ಅಧಿಕಾರವನ್ನ ಬಳಸಿ ಚುನಾವಣೆಯನ್ನ ಮುಂದೂಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆಯಾ? ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೇನೆ. ನನ್ನ ಜೊತೆ 2 ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಜಗದೀಶ್ ಕುಮಾರ್ ಅವರು, ಬಿಜೆಪಿಯ ಶಾಸಕರು. ಚರ್ಚೆಗೆ ಸ್ವಾಗತ ಜಗದೀಶ್ ಕುಮಾರ್ ಅವರು. ಹಾಗೆ ಎನ್.ಎ. ಹ್ಯಾರಿಸ್ ಅವರು, ಕಾಂಗ್ರೆಸ್ನ ಶಾಸಕರು. ಚರ್ಚೆಗೆ ಸ್ವಾಗತ. ಬಹುಶಃ ಹ್ಯಾರಿಸ್ ಅವರೇ, ನೀವೇ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಒಂದ್ ಕಡೆ BBMPಯನ್ನ ವಿಸರ್ಜನೆ ಮಾಡಿಬಿಟ್ರಿ, ಇನ್ನೂ ಕೂಡ ಅವಧಿ 4 ದಿನ ಇರುವಾಗಲೇ ವಿಸರ್ಜನೆಯನ್ನ ಮಾಡಿದ್ರಿ. ಆ ಮೂಲಕ KMC ಆಕ್ಟ್ ನಲ್ಲಿ ನಿಮ್ಗೆ ಏನೊಂದು ಅವಕಾಶ ಇದೆ, 6 ತಿಂಗಳು ಅವಧಿ ಚುನಾವಣೆ ನಡೆಸಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಮೊದಲ ಹೆಜ್ಜೆ. ಎರಡನೇದು, ನೀವು ಹೈಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿಯನ್ನು ಹಾಕೊಂಡಿದ್ರಿ. ನಿಮ್ಮ ಅಡ್ವೊಕೇಟ್ ಜನರಲ್ ವಾದವನ್ನ ಮಾಡಿದ್ರು, ಚುನಾವಣೆಯನ್ನ ಮುಂದೂಡಿ ಅನ್ನೋದೇ ಅವರ ವಾದ ಆಗಿತ್ತು. ಇವತ್ತು ಕೂಡ ನೀವು ವಿಭಜನೆಗೆ ಅಂಗೀಕಾರವನ್ನು ಪಡೆಯುವ ಮೂಲಕ ಚುನಾವಣೆಯನ್ನ ಮುಂದೂಡಲಿಕ್ಕೆ, ಚುನಾವಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲಾ ಪ್ರಯತ್ನಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹ್ಯಾರಿಸ್ ಅವರೇ, ವೀರೇಂದ್ರ ಅವರೇ, ಇಲ್ಲಿ ತಾವು ಗಮನಿಸಬೇಕಾಗಿರುವಂಥ ವಿಚಾರ, ಕಳೆದ 5 ವರ್ಷ BBMPಯನ್ನು ನಡೆಸಿರುವಂಥದ್ದು ಬಿಜೆಪಿಯ BBMP ಇದ್ದಂಥದ್ದು 100% ರೈಟ್. ಅಡ್ಮಿಟ್ ಮಾಡ್ಕೋತೀರಾ ಇಲ್ವಾ ನೀವು? ಚುನಾವಣೆ ಮುಂದೂಡುವಂತ ಪ್ರಯತ್ನ ಅನ್ನೋದನ್ನ ಒಪ್ತೀರಾ ಇಲ್ವಾ ಅಂತ ಅಡ್ಮಿಟ್ ಮಾಡ್ಕೊಂಡು ಚರ್ಚೆ ಮುಂದುವರ್ಸೋಣ. ಅಲ್ಲಲ್ಲ, ನನ್ನನ್ನು ಹೇಳೋದನ್ನ ಕೇಳಿ ನೀವು. ನಮಗೆ ಚುನಾವಣೆಗೂ ಈ ಮಾಡ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅಂತೀರಾ? ನಿಮಿಷ. ಅಲ್ಲಿ 5 ವರ್ಷ ಕಾಲ ಏನೇನು ಆಯ್ತು ಅನ್ನೋದು ತಮಗೆ ಚೆನ್ನಾಗಿ ಗೊತ್ತಿದೆ. ಏನು ಗಾರ್ಡನ್ ಸಿಟಿ ಅಂತ ಏನಿತ್ತು ಅದು ಗಾರ್ಬೇಜ್ ಸಿಟಿ ಆಗೋಯ್ತು. ಇಂಟರ್ನ್ಯಾಷನಲ್ ಅಲ್ಲಿ ಬೆಂಗಳೂರಿಗಿದ್ದಂತ ಒಂದು ಸ್ಥಾನ ಅದು ಯಾವ ಲೆವೆಲಿಗೆ ಬಂತು ಅನ್ನೋದು ನಿಮಗೆ ಗೊತ್ತಿರುವಂತ ವಿಚಾರ. ದುಡ್ಡಿಲ್ಲ ಅಂದ್ರೆ ಇದ್ದಿದ್ದು ಎಲ್ಲ ಕಟ್ಟಡಗಳನ್ನ, ಆಸ್ತಿನ BBMP ತಗೊಂಡೋಗಿ ಅಡಮಾನ ಇಟ್ರು. ಅದೆಲ್ಲ ಇಟ್ಟ ಮೇಲೂ ಕೂಡ 9,000 ಕೋಟಿ 9,700 ಚಿಲ್ಲರೆ ಕೋಟಿ ಇನ್ನೂ ಲೋನು ಅಂದ್ರೆ ಸಾಲ BBMP ಮೇಲೆ ಬಾಕಿ ಇದೆ. ಮಧ್ಯರಾತ್ರಿ ಟೆಂಡರ್ ಆಯಿತು, ಏನೇನೆಲ್ಲ ಆಗ್ಲಿಕ್ಕೆ ಸಾಧ್ಯವಿದೆ ಅದೆಲ್ಲಾನು 5 ವರ್ಷದಲ್ಲಿ BJP ಅವರು ಮಾಡಿದ್ರು. ಓಕೆ, 2 ವರ್ಷ ನಮ್ಮ ಸರ್ಕಾರ, 3 ವರ್ಷ BJP ಅವರ ಸರ್ಕಾರದ ಅಡಿಯಲ್ಲಿ ಈ ಒಂದು BBMP ಕೆಲಸ ಮಾಡಿದೆ. ನಾವು ಕಳೆದ 1 ವರ್ಷದಿಂದ ಇದನ್ನ ನಾವು ಬೈಫರ್ಕೇಶನ್ ಆರ್ ಟ್ರೈಫರ್ಕೇಶನ್ ಮಾಡಬೇಕು ಅನ್ನೋ ಆಲೋಚನೆ. ತಪ್ಪು ಮಾಹಿತಿ ಕೊಡಬೇಡಿ. 1 ವರ್ಷದಿಂದ ಅಲ್ಲ, ನನ್ನ ಮಾತನ್ನು ನೀವು ಕೇಳಿ, ನೀವು ಹೇಳಿ. ವೀಕ್ಷಕರಿಗೆ ತಪ್ಪು ಮಾಹಿತಿ ಕೊಡಬೇಡಿ. 1 ನಿಮಿಷ. ಸೆಪ್ಟೆಂಬರ್ 2014 ಸೆಪ್ಟೆಂಬರ್ ನಲ್ಲಿ ನೀವು ಮೊದಲನೇದಾಗಿ BS ಪಾಟೀಲ್ ಕಮಿಟಿಯನ್ನ ರಚನೆ ಮಾಡಿದ್ರಿ. ಸೆಪ್ಟೆಂಬರ್ ಅಲ್ಲಿ ಮಾಡೋದನ್ನ ನಾವು ಆಲೋಚನೆ 1 ವರ್ಷದ ಹಿಂದೆಯಿಂದ ಶುರು ಮಾಡಿದೀವಿ. ಆಲೋಚನೆ 2 ವರ್ಷದ ಹಿಂದೆ ನಮ್ಮ ಚುನಾವಣೆಯ ಮ್ಯಾನಿಫೆಸ್ಟೋ ಅಲ್ಲಿ ನಾವು ಇದನ್ನ ಹಾಕಿದೀವಿ. ಓಕೆ, we have put it in our manifesto. Last 1 year we have been thinking about how to do it. And we have already appointed a committee also to study what has to happen. You're right. ಇದನ್ನ ನಾವು ಏನಾದರೂ 2 ವರ್ಷ ಹಿಂದೆನೇ ಮಾಡಿಬಿಟ್ಟಿದ್ರೆ ನೀವೀಗ ಏನು ಹೇಳ್ತಾ ಇದ್ರಿ? BJP ಅವ್ರಿಗೆ ಫುಲ್ ಅವಧಿ ಕೊಡಲಿಲ್ಲ, ಅವ್ರಿಗೆ 5 ವರ್ಷ ಆಡಳಿತ ಮಾಡ್ಲಿಕ್ಕೆ ಬಿಡಲಿಲ್ಲ, ಅವರೇನೋ ಕಿತಾಕಿ ಮಾಡಿಬಿಡ್ತಾ ಇದ್ರು, ಹಾಗೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಇವತ್ತು 1 ನಿಮಿಷ, ಇವತ್ತು ಕೇವಲ 2 ದಿವಸದ 3 ದಿವಸದ ಮುಂದೆ ಮಾಡಿದ್ರೆ ನೀವೇನು ಹೇಳ್ತಾ ಇದ್ರಿ? ಅವಧಿ ಮುಗಿಯಕ್ಕೆ ಮೊದಲು ಸೂಪರ್ ಸೀಡ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಸೂಪರ್ ಸೀಡ್ ಮಾಡಲಿಕ್ಕೂ ಕಾರಣಗಳಿವೆ. ಅಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಸರಿ BBMP ಬ್ಯಾಂಕ್ ಅಕೌಂಟ್ ಸೀಸ್ ಆಯಿತು, ಏನೇನು ರೇಡ್ ಆಯಿತು. ಕೊನೆಗೆ
ಅಲ್ಲಿನ ಚೀಫ್ ಅಕೌಂಟೆಂಟ್ ಆಫೀಸರ್ನ ಅರೆಸ್ಟ್ ಮಾಡಿ ಜೈಲಲ್ಲಿದ್ದಾರೆ ಈಗ ಆ ಮನುಷ್ಯ 75 ಲಕ್ಷ ಕೊಡೋ ಕಡೆ 35 ಕೋಟಿನೋ 40 ಕೋಟಿನೋ ಪೇಮೆಂಟ್ ಮಾಡಿ ಅಲ್ಲಿ ಅಂಥದ್ದು ಎಷ್ಟೋ ನಡೆದೋಗಿದೆ ಅಲ್ಲಿ. ಇವತ್ತು ನಾವು ಈಗ ಈ ನಗರವನ್ನು ಉಳಿಸೋಕ್ಕೋಸ್ಕರ ಈ ನಗರದಲ್ಲಿರುವಂಥ ಜನರಿಗೆ ಒಂದು ಒಳ್ಳೆ ಜೀವನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಇರುವಂತದ್ದು. ಇದು ಬೇರೆ ಯಾವ ಉದ್ದೇಶ ಕೂಡ ನಮಗಿಲ್ಲ, ಅಲ್ಲಲ್ಲ, ಯಾವ ಉದ್ದೇಶನೂ ನಮಗಿಲ್ಲ. ನಾವು ಕಾಂಗ್ರೆಸ್ ಪಕ್ಷ, ನಾವು ಚುನಾವಣೆಯನ್ನ ಎದುರಿಸ್ಕೊಂಡೇ ಬಂದಿರುವಂತವ್ರು, ನಮಗಿದೇನು ಹೊಸದೇನಲ್ವಲ್ಲ. ಇದೇ ಅದಲ್ಲದೆ ಈ ಕಳೆದ ಬಾರಿ ಬಿಬಿಎಂಪಿ ಬಿಜೆಪಿಗೆ ಸಿಕ್ಕಿದ್ರೆ ಅದು ಮೊದಲನೇ ಬಾರಿ ಅವ್ರಿಗೆ ಸಿಕ್ಕಿರುವಂತದ್ದು. ಫಸ್ಟ್ ಟೈಮ್ ಅಲ್ಲೇ ಪ್ರೂವ್ ಮಾಡಿದ್ರು ಅವ್ರು ಏನು ಮೆಟೀರಿಯಲ್, ಅವ್ರು ಏನು ಮಾಡ್ತಾರೆ ಅನ್ನೋದು. ಅದು ಹೇಗೆ ಸಿಕ್ತು? ಟೋಟಲ್ ಡಿಲಿಮಿಟೇಷನ್ ಇವರೇ ಮಾಡಿರೋದು, ಆಮೇಲೆ ರಿಸರ್ವೇಷನ್ ಇವರೇ ಮಾಡಿರೋದು, ಎಲ್ಲ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದಿರೋದಲ್ಲಿ. ಇವತ್ತು ನಾವು ಕೇವಲ ಹೊಸದಾಗಿ ಇದನ್ನ ಪುನರ್ ಇದು ಮಾಡಿ ಇದಕ್ಕೆ 2-3 ಭಾಗ ಮಾಡಿದ್ರೆ ನೋಡಿ, ಒಂದು ಇಡೀ ದೇಶದಲ್ಲಿ ಡಿಸೆಂಟ್ರಲೈಸೇಷನ್ ಬಗ್ಗೆ ಸುಮಾರು ಜಾಗದಲ್ಲಿ ನಾವು ಡಿಸ್ಕಷನ್ನು, ಹೊಸ ಕಾನೂನನ್ನು ತಂದು ಏನು ಒಂದು ಆಡಳಿತವನ್ನು ಡಿಸೆಂಟ್ರಲೈಸ್ ಮಾಡಿ ಹೆಚ್ಚಿನ ಜನರಲ್ಲಿ ಅದನ್ನ ಹೋಗಿ ಮುಟ್ಟುವಂತ ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೀವಿ. ನಾವೀಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ನಾವು ಹೋಗ್ತಾ ಇದ್ದೀವಿ. ಅದನ್ನೇನು ಬೇಡ ಅಂತ ಹೇಳಿ ಮುಂದಾಕಿಲ್ಲ. ಅದೇನು ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇರೋದಿಲ್ಲ, ಅಲ್ಲಿ ನಿಮ್ ಚಿಹ್ನೆ ಸ್ಪರ್ಧೆ ಮಾಡಲ್ಲ. ಆದ್ರೂನು ಚುನಾವಣೆ ಹೋಗೋದು ಅದೇ ರೀತಿಯಲ್ಲಿ. ವೀರೇಂದ್ರ ಉದ್ದೇಶ ಚುನಾವಣೆ ಮುಂದೂಡೋದಲ್ಲ ಅಂತೀರಿ ಹಾಗಾದ್ರೆ? 101%. ಜಗದೀಶ್ ಕುಮಾರ್ ಅವರು, ಇದು ಚುನಾವಣೆ ಮುಂದೂಡುವಂತ ಪ್ರಯತ್ನ ಅಲ್ವೇ ಅಲ್ವಾ? ಈ ಭೌತಶಾಸ್ತ್ರದಲ್ಲಿ ಒಂದು ಥಿಯರಿ ಇದೆ, ಕಾಸ್ ಅಂಡ್ ಎಫೆಕ್ಟ್ ಅಂತ. ಕಾಸ್ ಏನಾದರೂ ಇರಲಿ, ಎಫೆಕ್ಟ್ ಏನಾಯಿತು? ಚುನಾವಣೆ ಮುಂದೋಯ್ತು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಚುನಾವಣೆಯನ್ನು ಎದುರಿಸಲು ಹಿಂಜರಿಯುವುದಿಲ್ಲ. ಅಂದರೆ ಚುನಾವಣೆ ಅನ್ನಲಿಲ್ಲ, ಚುನಾವಣೆಗಳನ್ನು ಅಂದರು. ನಾನಲ್ಲಿ ಮಾತಾಡಲಿಲ್ಲ. 71ರಿಂದ 76 ಇವರು ಪಾರ್ಲಿಮೆಂಟ್ ಇತ್ತು. ಸೋಲಿನ ಭೀತಿ ಬಂತು. ದಿವಂಗತ ಇಂದಿರಾ ಗಾಂಧಿಯವರು ಅನ್ಸೀಟ್ ಆದರು. 1 ವರ್ಷದ ಕಾಲ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿನ ಇನ್ಕ್ರೀಸ್ ಮಾಡ್ಕೊಂಬಿಟ್ರು. ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಸ್ಟ್ರಕ್ ಡೌನ್ ಆಯಿತು. 77ರಲ್ಲಿ ಚುನಾವಣೆ ಮಾಡಿದ್ರು. ಅಂದರೆ ಇವರಿಗೆ ಈ ಚುನಾವಣೆಗಳನ್ನು ಹೌದು. ಎರಡನೇ ನಾನು ಕೇಳೋದು, ಮೈ ಪಾಯಿಂಟ್ ಈಸ್, 2 ವರ್ಷದಿಂದ ಈಗ ನಮಗೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ವರ್ಷ ಆಯಿತು BBMP, ಇವ್ರದ್ದು ಬಂದು 2 ವರ್ಷ ಆಯಿತು. 2 ವರ್ಷದಿಂದಲೂ ಸಹ ಸರಿ ಇಲ್ಲ ಅಂದರೆ, ಇವ್ರು ಬಂದು 1 ವರ್ಷ ನೋಡಿದ ತಕ್ಷಣವೇ ಸರಿ ಇಲ್ಲ ಅಂದಿದ್ರೆ ಆಗಲೇ ಆ ಕಟಾರಿಯಾ ಕಮಿಟಿ ಯಾರನ್ನೋ ಕಳಿಸಿ CAG ರಿಪೋರ್ಟ್ ಓದಿದ್ರು. ಇವತ್ತು ಆಯಿತು, CAG ರಿಪೋರ್ಟ್ಗಳು ಪ್ರತಿ ಸರ್ಕಾರದ ಮೇಲೂ ಬರ್ತಾ ಇರುತ್ತೆ. ಅದೇ ರೀತಿ BBMP ಮೇಲೂ ಬಂದಿದೆ. ಇವರು ಅದಕ್ಕೊಂದು ಇಂಟರ್ನಲ್ ಪ್ರೋಬ್ ಅಂತ ಮಾಡಿ, ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ, ಬೇಕಾದ್ರೆ CID ಎನ್ಕ್ವೈರಿನೂ ಮಾಡಿಸ್ಬಿಟ್ಟು ಚುನಾವಣೆ ಬಂದ ಕೂಡಲೇ ಯಾಕೆ ಇವೆಲ್ಲ ಮಾಡಿದ್ರು ಅನ್ನೋದು ಒಂದು 6 ತಿಂಗಳ ಮೊದಲೇ ಯಾರ್ಯಾರು, ನಾನು ಹೇಳೋದು ತಪ್ಪಿತಸ್ಥರು ಯಾರೇ ಇರಲಿ, ಪಕ್ಷಾತೀತವಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಈಗಲೂ ಅಷ್ಟೇ, ಈಗ ಇಷ್ಟೆಲ್ಲ ಹೇಳ್ತಾರಲ್ಲ, ಎಷ್ಟು ದಿವಸದಲ್ಲಿ ನೀವು ಪ್ರೋಬ್ ಮುಗಿಸ್ತೀರಿ ಮಾಡಿ, ಯಾರ್ಯಾರ ಮೇಲೆ ಆಕ್ಷನ್ ತಗೋತೀರಿ, ಅದಕ್ಕೊಂದು ಸ್ಪೆಷಲ್ ಕೋರ್ಟ್ ಮಾಡಿ. 20 ವರ್ಷ ಚುನಾವಣೆ ಮುಂದೂಡೋ ಉದ್ದೇಶ ಇಲ್ಲ ಅಂದಿದ್ರೆ ಮಾಡ್ಬೋದಿತ್ತು 1 ವರ್ಷ. ಆದ್ರೆ ಇವ್ರ ಉದ್ದೇಶಗಳು ಏನಾದರೂ ಇರಲಿ, ನಾನು ಹೇಳೋದು ಇವ್ರ ಉದ್ದೇಶಗಳು ಏನಾದರೂ ಇರಲಿ, ಚುನಾವಣೆ ಮುಂದೋಯ್ತು. ಒಂದು. ಎರಡನೇದು, ಆ ಸಿಂಗಲ್ ಜಡ್ಜ್ ಮುಂದೆ ಯಾರೋ ಒಬ್ಬರು ಕೋರ್ಟ್ಗೆ ಹೋದ್ರು. ಅದಕ್ಕೆ ಮೊದಲೇ ಇದನ್ನ ನಾನು ಹೇಳೋದು. ಆಮೇಲೆ ಇವರು ಮೊನ್ನೆ ಗವರ್ನರ್ಸ್ ಅಡ್ರೆಸ್ ಇದೆಯಲ್ಲ, ಅಲ್ಲಿ ಹೇಳಿದ್ದಾರೆ, ನಾವು BS ಪಾಟೀಲ್ ಕಮಿಟಿ ಅಂತ ಮಾಡಿದ್ದೀವಿ, ಅಲ್ಲಿ ವಿಭಜನೆ ಅಂತ ಹೇಳಿದ್ದಾರೆ. ಅದು ವಿಭಜನೆ ತ್ರಿಭಜನೆ ಏನಾದರೂ ಇರಲಿ, ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಅದಿದ್ದಾಗ ಇವರಿಗೆ BS ಪಾಟೀಲ್ ಕಮಿಟಿ 2ನೇ ಇಂಟರಿಮ್ ರಿಪೋರ್ಟ್ ಕೊಟ್ಟಿದ್ದಾರೆ, ಮಾರ್ಚ್. ಅದಾದ್ಮೇಲೂ ನಮ್ದು ಬಜೆಟ್ ಸೆಷನ್ ಇತ್ತು, ಹೌದು, ಅಲ್ಲೇ ತಂದ್ಬಿಡ್ಬೋದು. ಈ ತಿಂಗಳು 1ನೇ ತಾರೀಕುವರೆಗೂ ಕೂಡ ಇತ್ತು, ಇದೇ ತಿಂಗಳು 1ನೇ ತಾರೀಕುವರೆಗೂ ಇತ್ತು. ಈ ಸಿಂಗಲ್ ಜಡ್ಜು 30ರೊಳಗೆ ಮಾಡಿ ಅಂದ ಮೇಲೆ ಅವರು ಎಲೆಕ್ಷನ್ ಕಮಿಷನ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಪರಾಕಿ ಕೊಟ್ಟ ಮೇಲೆ, ಇವರು ಅಪೀಲ್ ಹಾಕಿದ ಮೇಲೆ, ಅವರು ಸ್ಟೇ ಮಾಡಲ್ಲ ಅಂದಾಗ, ಇಲ್ಲ ನಾವು ಚುನಾವಣೆಗೆ ರೆಡಿ ಅಂತೇಳಿ ಇವರು ರಿಸರ್ವೇಷನ್ ಲಿಸ್ಟ್ನ ಸ್ವಲ್ಪ ಚೇಂಜಸ್ ಎಲ್ಲ ಏನೇನು ಬೇಕೋ ಮಾಡಿ, 50% ಲೇಡೀಸು ಅದನ್ನು ನೀವೇ ಮಾಡಿದ್ರಿ ಅಂಥೇಳಿ ಫೈಲು ಮಾಡ್ತಾರೆ. ಇದನ್ನು ಇವತ್ತು ಒಂದು ಸದನವನ್ನು ಕರೆದು ಇದು ತಗೊಳ್ಳೋವಂಥ ಒಂದು ಕಾರ್ಯ ನಡೆದಿದೆ. ನಿಮ್ಮ ಮಾನಸಿಕ ಸಿದ್ಧತೆಗಳೇನಾದರೂ ಇರಲಿ,
ಯಾವಾಗಲೂ ಅದಕ್ಕೆ ನಾನು ಹೇಳಿದ್ದು ಕಾಸ್ ಅಂಡ್ ಎಫೆಕ್ಟ್. ರೈಟ್. ಆಮೇಲೆ ರೀಸನ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ಮತ್ತೆ ಎಫೆಕ್ಟ್ ಎರಡು ಹೇಳಿದ್ರು ಅವರು. ಕಾಸು ಮತ್ತು ರೀಸನ್ ಏನೇ ಆಗಿರಲಿ, ಎಫೆಕ್ಟ್ ಹಾಗೂ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಅನ್ನೋದು ಹಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹ್ಯಾರಿಸ್ ಅವರು ಉತ್ತರ ಕೊಡಬೇಕಾಗುತ್ತೆ. ನಿಮಗೊಂದು ಸಮಯ ಕೊಡ್ತಾ ಇದ್ದೀನಿ, ನೀವು ಯೋಚನೆ ಮಾಡಿ ಉತ್ತರ ಕೊಡಿ, ಯಾಕಂದ್ರೆ ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನೇ ಅವ್ರ ಮುಂದಿಟ್ಟಿದ್ದಾರೆ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ಬಹುಶಃ ಹ್ಯಾರಿಸ್ ಅವರ ಮುಂದೆ ಹಲವು ಪ್ರಶ್ನೆಗಳಿದೆ. ಅದು ಕಾಸ್ ಏನೇ ಇರಲಿ, ಎಫೆಕ್ಟ್ ಈಗ ಚುನಾವಣೆ ಮುಂದಕ್ಕೆ ಹೋಗ್ತಾ ಇದೆ, ರಿಸಲ್ಟ್ ಈಗ ಚುನಾವಣೆ ಮುಂದಕ್ಕೆ ಹೋಗ್ತಾ ಇದೆ. ಉತ್ತರವನ್ನು ಕೊಡಬೇಕಾಗುತ್ತೆ ಹ್ಯಾರಿಸ್ ಅವರು ಒಂದು ಬ್ರೇಕ್ ನಂತರ.